ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಕಾಫಿ ಕುಡಿಯೋಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇ ಇದ್ದಾರೆ. ಆದರೆ ಈ ಮುಖ್ಯಮಂತ್ರಿಗಳ ವಿಶೇಷತೆ ಅಂದರೆ ಇವರು 5 ವರ್ಷಕ್ಕೆ ತಮ್ಮ ಟರ್ಮ್ ಮುಗಿಸಿ ಹೋಗೋರಲ್ಲ, ಜೀವಮಾನ ಪೂರ್ತಿ ಮುಖ್ಯಮಂತ್ರಿ ಪದವಿನ ತಮ್ಮ ಜೊತೆ ಇಟ್ಕೊಂಡವರು. ಯಾರು ಅಂತ ಗೊತ್ತಾಯ್ತಲ್ಲ, ಅವರೇ ಮುಖ್ಯಮಂತ್ರಿ ಚಂದ್ರು ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ನಿಮ್ಮ ಬಗ್ಗೆ ಎಲ್ಲ ರಾಜಕಾರಣಿಗಳಿಗೂ ಅಸೂಯೆ ಇರಬೇಕಲ್ಲ. ಮುಖ್ಯಮಂತ್ರಿ ಪದವಿ ಎಲ್ಲ ಟೈಮಲ್ಲೂ ಇಟ್ಕೊಂಡಿರೋರು ನೀವು ಒಬ್ಬರೇ. ನಾನು ಇಟ್ಕೊಂಡ ಹೆಸರೇನಲ್ಲ, ಇದು ಬಂದದ್ದು, ಪಡೆದದ್ದು ಅಲ್ಲ, ಬಂದದ್ದು. ಅದು ಏನಾಯ್ತು ಅಂದ್ರೆ ತಾಂತ್ರಿಕ ಸಮಸ್ಯೆಗಳಿಂದ ಅನಿವಾರ್ಯವಾಗಿ ಕಾಯಂ ಆಗೋಯ್ತು. ನಾನೆಲ್ಲೂ ಇಟ್ಕೊಂಡು ನಾಟಕದಲ್ಲಿ ಮಾಡ್ತಿದ್ದೆ, ಪತ್ರಿಕೆಯವರು ಮಾಧ್ಯಮದವರು ಮುಖ್ಯಮಂತ್ರಿ ಪಾತ್ರದ ಚಂದ್ರು ಅಂತಿದ್ರು. ಆಮೇಲೆ ಮುಖ್ಯಮಂತ್ರಿ ಚಂದ್ರು ಆಗೋಯ್ತು ಯುನೈಟೆಡ್ ಕಾಮ. ಈ ವೋಟರ್ ಲಿಸ್ಟ್ ತಗೊಳಕ್ಕೆ ಹೋದಾಗ ಸರ್ಕಾರದಲ್ಲಿ ನಾನು ಚುನಾವಣೆಗೆ ನಿಲ್ಲಕ್ಕೆ ಹೋದಾಗ ವೋಟರ್ ಲಿಸ್ಟ್ ತಗೊಂಡು ಹೋಗೋದಾಗ ನಮ್ಮ ಮನೆಗೆ ಸೆನ್ಸಸ್ ಮಾಡ್ಕೊಂಡು ಹೋಗಿ ಬಂದಿರ್ತಾರಲ್ಲ ಯಾರು ಟೀಚರ್ಗಳು, ಇದು ಯಾರ ಮನೆ ಅಂದಾಗ ಮುಖ್ಯಮಂತ್ರಿ ಚಂದ್ರು ಮನೆ ಅಂತ ಅಂದಿದ್ದಾರೆ. ಹಂಗೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಅದು ಗೆಜೆಟ್ ಅದಿದ್ರು ಅವ್ರದ್ದು. ಇದು ವೋಟರ್ ಲಿಸ್ಟು ಹಂಗೆ ಪ್ರಿಂಟ್ ಆಗೋಗಿತ್ತು. ಈ ಕಾನೂನು ಏನು ಹೇಳುತ್ತೆ ಅಂದರೆ, ಒಂದ್ಸತಿ ಇದೊಂದು ಚುನಾವಣೆ ಡಿಕ್ಲೇರ್ ಆದರೆ ಡೇಟು ವೋಟರ್ ಲಿಸ್ಟ್ನು ಬದಲಾಯಿಸಂಗಿಲ್ಲ, ಏನಿರುತ್ತೋ ಅದೇ ಇರಬೇಕು, ಅದು ನಿಯಮ. ನಾನು ವೋಟರ್ ಲಿಸ್ಟ್ ತಗೊಳ್ಳೋ ಹೊತ್ತು ಚುನಾವಣೆ ಡಿಕ್ಲೇರ್ ಆಗಿತ್ತು, ಮುಖ್ಯಮಂತ್ರಿ ಚಂದ್ರ ಅವ್ರು ನಾವು ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಮನೆ ಹೇಗಿರುತ್ತೆ ಅಂದರೆ, ರಾಜಕಾರಣದಲ್ಲಿ ಎಲ್ಲ ಟೈಮಲ್ಲೂ ಬ್ಯುಸಿ ಜಾಸ್ತಿ ಇರ್ತೀರಾ? ಇಲ್ಲ, ನಾನು ಒಂದು ತೀರ್ಮಾನ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ತುಂಬ ಬಡತನದಿಂದ ಬೆಳೆದು ಬಂದವನ್ನ. ಬಡತನ ಅಂದರೆ ಭಾಳ ಕಷ್ಟದಲ್ಲಿ, ತಂದೆ ತಾಯಿದರಿದ್ದ ಅವರ ಅನುಕೂಲದಲ್ಲಿ ಮತ್ತು ರೈತಾಪಿ ಜನ. ನಾನು ಆ ಬಡತನ ಕಂಡುಬಿಟ್ಟಿರೋದ್ರಿಂದ ಅದಕ್ಕಿಂತ ಕೆಳಮಟ್ಟದ್ದು ಇನ್ನೇನು ಇಲ್ಲ, ಬಡತನವೇ ಕೆಳಮಟ್ಟ. ಇನ್ನೇನೇ ಸಿಕ್ಕಿದ್ರು ಅದು ತಾತ್ಕಾಲಿಕ, ಕಾಯಂ ಅಂತ ಅಂದ್ಕೊಂಡಿಲ್ಲ ನಾನು. ಹಾಗಾಗಿ ಬಡತನ ಅದು ಮುಖ್ಯಮಂತ್ರಿ ಪಟ್ಟ ಹೇಗಿದೆಯೋ ಅದು ಗ್ಯಾರಂಟಿ ಇರುತ್ತೆ, ಏನು ಅಪಾಯ ಅದರಿಂದ ಕೆಳಕ್ಕೆ ಹೋಗಲ್ಲ. ಆಮೇಲೆ ಅದ್ರಲ್ಲಿ ಸುಖ ಕಂಡುಬಿಟ್ಟಿರೋದ್ರಿಂದ, ಅದರಲ್ಲೇ ಸುಖ ಕಂಡಿರೋದ್ರಿಂದ ನನಗೀಗ ಯಾವುದು ಅದ್ದೂರಿ ಸುಖ ಅಂತ ಅನ್ನಿಸ್ತಿಲ್ಲ. ಏನಕ್ಕೋ ಬಂದಿವೆ, ಏನಕ್ಕೋ ಹೋಗುತ್ತೆ. ಆ ಇರೋವಾಗ ಎಷ್ಟು ಮಟ್ಟಿಗೆ ನಾನು ನೆಮ್ಮದಿಯಾಗಿರ್ಬೇಕು, ನಾನು ಸುತ್ತ ಇರೋರು ನೆಮ್ಮದಿಯಾಗಿರ್ಬೇಕು, ಅಥವಾ ನನ್ನಿಂದ ಉಪಯೋಗ ಸಮಾಜಕ್ಕೆ ಆಗೋದನ್ನು ಮಾಡಿ. ಸರ್, ಇವತ್ತು ನೀವು ಅನುಕೂಲವಾಗಿದ್ದೀರಾ, ಇವತ್ತು ಎಲ್ಲ ಕಡೆ ಹೋಗ್ತೀರಾ, ಪ್ರವಾಸ ನಿಮ್ಗೆ ಅತ್ಯಂತ ಇಷ್ಟ? ಅಯ್ಯೋ, ತುಂಬ 2-3 ವಿಚಾರ ಇಷ್ಟ. ಒಂದು, ಸಂಸಾರದಲ್ಲಿ ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಪಡೋದು, ಮತ್ತು ಅವರೆಲ್ಲರಿಗೂ ಕೂಡ ಮುಂದಿನ ದಾರಿಗೆ ಏನೇನು ಬೇಕೋ ಅದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು, ಮತ್ತು ನನ್ನ ಸುತ್ತಮುತ್ತ ಇರ್ತಕ್ಕಂಥವರಿಗೆ ನನ್ನ ಚಿಕ್ಕ ವಯಸ್ಸಿನ ಜೊತೆಲಿದ್ದ ಗೆಳೆಯರು ಮತ್ತೊಂದು ಅವ್ರ ಜೊತೆ ಎಲ್ಲ ಒಡನಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಪ್ರಕೃತಿಯನ್ನು ಬಹಳ ಇಷ್ಟಪಡುವಂಥ ವ್ಯಕ್ತಿ, ನೇಚರ್ ಅಂತೀವಿ, ತೋಟ, ಗದ್ದೆ, ಹೊಲ, ಮನೆ, ಕೆರೆ, ಅಂಥ ಕಡೆಗೆ ಹೋದ ಕಡೆ ಎಲ್ಲ ಅಂಥದ್ದು ಹುಡುಕೊಂಡು ಹೋಗ್ತಕ್ಕಂಥದ್ದು. ದೇವಸ್ಥಾನಗಳ ಬಗ್ಗೆ ನನಗೆ ಈ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ನಂಬಿಕೆ ಇಲ್ಲ, ದೈವಿ ಶಕ್ತಿ ಬಗ್ಗೆ ನಂಬಿಕೆ ಇದೆ. ಇಲ್ಲ, ಒಂದು ಶಕ್ತಿ ಇದೆ. ಸರ್, ನೀವು ಪ್ರವಾಸ ಹೋದಾಗ ಶಾಪಿಂಗ್ ಹೋಗೋದು ಆ ಥರ ಏನಾದ್ರು ಇದೆಯಾ? ಇಲ್ಲ, ನನ್ನ ಜೀವನದಲ್ಲೇ ಶಾಪಿಂಗ್ ಬಗ್ಗೆ ನಾನು ದ್ವೇಷಿ ಅನ್ನೋದಕ್ಕಿಂತ ಅಷ್ಟೊಂದು ಹಣಗಳನ್ನು ಖರ್ಚು ಮಾಡಿ ಅನವಶ್ಯಕ ಹೋದ ಕಡೆ ಎಲ್ಲ ಕೊಂಡ್ಕೊಂಡು ಬರೋದೇನು. ಈಗ ಹೋಗ್ಸಕ್ತಿದ್ರೆ ಚಾಪ್ಲಿ ಕಿತ್ತೋಗ್ಬಿಡುತ್ತೆ, ಇನ್ನು ಅದು ಹಾಕ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕಿತ್ತೋದಾಗ ಪರ್ಚೇಸಿಂಗ್ ಹೋಗ್ತೀನಿ. ಬಟ್ಟೆ ವಾರದಲ್ಲಿ ಒಗ್ಯೋದಕ್ಕೆ ಸಾಧ್ಯವಿಲ್ಲದೆ ಇರೋ ಕಾರಣಕ್ಕೋಸ್ಕರ 4-5 ಜೊತೆ ಬಟ್ಟೆ ಬೇಕಾಗುತ್ತೆ. ನಾವು ಹಾಕೋ ಬಟ್ಟೆ ಇತ್ತೀಚೆಗಂತೂ ನಿಮ್ಗೆ ಆಶ್ಚರ್ಯ, ಇದು ವೈಟ್ ಪೂರ್ತಿ. ಸಿನಿಮಾ ಬಿಟ್ಟರೆ ಬೇರೆ ಬೇರೆ ಏನು ಹಾಕೋ ಆಸಕ್ತಿ ಇಲ್ಲ ನನಗೆ. ನಿಮ್ಮ ಬೆಳಗಿನ ಹೊತ್ತು ಹೇಗಿರುತ್ತೆ? ಇಲ್ಲ, ಭಾಳ ಇಂಟ್ರೆಸ್ಟಿಂಗ್. ಈಗ ಎಷ್ಟಿದೆಯಮ್ಮ ಗಂಟೆ ಒಂದು ದಿನಕ್ಕೆ? 24. ಅದಕ್ಕೆ ನಿದ್ದೆಗೆ ಬೇಕೇ ಬೇಕು. ನಾವು ಅಂದ್ಕೊಂಡ್ರೆ 12 ಗಂಟೆ ನಿದ್ದೆ ಮಾಡೋ ಅಗತ್ಯ ಇಲ್ಲ. ನನ್ನ ಮನುಷ್ಯನಿಗೆ ಸಾಮಾನ್ಯವಾದ ಡಾಕ್ಟ್ರುಗಳು ಹೇಳೋದು, ಅಥವಾ ನಮ್ಮ ಆರೋಗ್ಯನೂ 5 ಗಂಟೆ 6 ಗಂಟೆ ಅಥವಾ 7 ಗಂಟೆ ನಿದ್ದೆ ಕೇಳುತ್ತೆ. ಮಿಕ್ಕಿದ್ದಷ್ಟು ದಿವಸ ನಾವು ಹಂಚ್ಕೋಬೋದು ನಮ್ಮ ಕೆಲಸಗಳನ್ನು. ನಾನು ಅಂದ್ಕೊಂಡಿರೋದು ಹಿಂದೆ ಬೇರೆ, ಇವತ್ತು ಈಗ ವಯಸ್ಸು ಇನ್ನೂ ನನಗೆ ಅವಕಾಶ ಮಾಡ್ತಾ ಇದೆ ಎಲ್ಲ ಚಟುವಟಿಕೆಗಳನ್ನ ಮಾಡೋಕ್ಕೆ. 5:30 ನಾರ್ಮಲ್ ಆಗಿ ಹೇಳ್ತೀನಿ ನಾನು. ಎದ್ದಾಗ ಒಂದಿಷ್ಟು ದಿನನಿತ್ಯದ ಕರ್ಮ ಇರ್ತವಲ್ಲ, ಶೌಚಾಲಯ ಇದೆಲ್ಲ ಮುಗಿಸಿ ಒಂದು ಅರ್ಧ ಲೀಟ್ರ್ ನೀರು ಕುಡಿಯೋ ಅಭ್ಯಾಸ ಇದೆ ಆರೋಗ್ಯ ದೃಷ್ಟಿಯಿಂದ. ಕುಡಿದ್ಬಿಟ್ಮೇಲೆ ಯಾರಾದರೂ ನಮ್ಮ ಮಕ್ಕಳು, ನಮ್ಮ ಶ್ರೀಮತಿಯವರು ಎದ್ದಾಗ ಆ ಒಂದು ಚಟ, ಕಾಫಿನೋ ಟೀನೋ ಮಾಡಿಸ್ಕೊಳ್ಳೋದು ಅಭ್ಯಾಸ. ನಮ್ಗೆ ಮಾಡ್ಕೊಳಕ್ಕೆ ಬರೋಲ್ಲ, ಅದು ಸೋಂಬೇರಿತನ. ಅವನ್ಯಾರೋ ಮಾಡಿಕೊಡ್ತಾರೆ, ಅಭ್ಯಾಸ ಆಗೋಗಿರೋದೊಂದು, ಅದು ಮಾಡಿಕೊಡ್ತಾರೆ. ಅದಾದಮೇಲೆ ಪತ್ರಿಕೆ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಬೇರೆ ಟಿ ವಿ ಇದ್ರೆ ಆನ್ ಮಾಡಿಕೊಂಡು ಅಥವಾ ಓದೋದು ಇದೆಲ್ಲ. ಅದಾದ್ಮೇಲೆ ಪತ್ರಿಕೆ ಬಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ 4-5 ವರ್ಷದಿಂದ 9ರಿಂದ 10 ಪತ್ರಿಕೆಯನ್ನು ಪ್ರತಿದಿನ 10 ಪತ್ರಿಕೆ ಓದ್ತೀರಾ? ಪೂರ್ಣವಾಗಿ ಎಲ್ಲವನ್ನೂ ಓದ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಯಾವ್ಯಾವುದು ಬೇಕು, ಬಹುತೇಕ ಕನ್ನಡ ಪತ್ರಿಕೆಗಳನ್ನ ಅಷ್ಟನ್ನು ಎಲ್ಲ ವಿಚಾರವನ್ನು ಓದ್ತೀನಿ. ಅದನ್ನು ಮುಗಿಸಿ ಆದಮೇಲೆ ಮನೆಯ ತಿಂಡಿ ಗಿಂಡಿ ವಿಚಾರ ತಿಳ್ಕೊಂಡು ಆಮೇಲೆ ಬೆಂಗಳೂರಿನಲ್ಲೇ ಇರೋದಾದರೆ 9-9:15 ಮನೆ ಬಿಟ್ಬಿಡ್ತೀನಿ. ಫಲಹಾರ ಮುಗಿಸ್ಕೊಂಡು ಮನೇಲೆ. ಆಮೇಲೆ ಇನ್ನೊಂದು ವಿಶೇಷ, ಮನೆ ಊಟ ನನಗೆ ತುಂಬ ಇಷ್ಟ. ಎಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಸಾಧ್ಯವಾದಷ್ಟು ಯಾರ್ದಾದ್ರೂ ಮನೆ ಅನ್ನೋದೇ ಊಟ. ರುಚಿನ ಆಮೇಲೆ ಅನುಭವಿಸಿ, ಯಾಕಂದ್ರೆ ಬಡಿಸುವ ರೀತಿಯಲ್ಲಿ, ಕೊಡುವ ರೀತಿಯಲ್ಲಿ ರುಚಿಯನ್ನು ಕಾಣ್ತೇವೆ ಅದನ್ನು.
ತಿನ್ಕೊಂಡು ಆಫೀಸಿಗೆ ಬಂದ್ಬಿಡ್ತೀನಿ. ಬೆಂಗಳೂರಿನಲ್ಲಿದ್ದರೆ ವಿಧಾನಸೌಧ ಈ ಜಾಗ. ಆಮೇಲೆ ಹೆಚ್ಚು ನಾನು ಎಲ್ಲದಕ್ಕೂ ಹಠ ಮಾಡ್ಕೊಂಡು ಮುನ್ನುಗ್ಗಿ ಹೋಗೋದಿಲ್ಲ. ರಾಜಕಾರಣ ಏನೋ ಇಂಥದ್ದು ಆಗಲೇಬೇಕು ಅನ್ನೋ ಹಠ ಇಲ್ಲ. ಆಗಿದ್ದೀನಿ ಮಾಡೋಣ, ಮುಂದೆ ಸಿಕ್ಕುತ್ತಾ ಬಿಟ್ಬಿಟ್ಟ ಇನ್ನೊಂದಕ್ಕೆ ಹೋಗ್ಸಿತ್ತೆ. ಈಗ ನಾನು ಇಲ್ಲಿ ತನಕ ಬಂದಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದ ತಗೊಂಡು ಚೀಫ್ ಮಿನಿಸ್ಟರ್ ಆಗಬೇಕು, ಆದಮೇಲೆ MP ಆಗಬೇಕು. ಆಗಿದ್ರೆ ಸಂತೋಷ, ಮಾಡೋಣ. ಆಗ್ತದೆ. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ನಿಮ್ಮ ಇಷ್ಟೊಂದು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಜಕ್ಕೂ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷ ಹೊಸ ವರ್ಷದ ಶುಭಾಶಯಗಳನ್ನು ಕೂಡ ತಡವೆಯಾಗಾದರೂ ಇರಲಿ. ಈ ವರ್ಷ ಏನೇ ಸಮಸ್ಯೆಗಳು ಮತ್ತೊಂದು ಬಂದರೂ ಕೂಡ ಎಲ್ಲರೂ ನೆಮ್ಮದಿಯಾಗಿ ಬದುಕನ್ನು ನಡೆಸೋ ರೀತಿಯಲ್ಲಿ ಆಗಲಿ ಅಂತ ನಾನು ಭಗವಂತನಲ್ಲಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.